ಮತ್ತು ನಾವು ಅದೇ ಈ ಸೈಕಾಲಜಿ ವಿಚಾರದ ಬಗ್ಗೆ ಇದು ಬಂದಾಗ ಎಸ್ಪೆಷಲಿ ಏನು ಅಂತಂದರೆ ಅದ್ರ ಬಗ್ಗೆ ಇರುವಂಥ ಟಬು ಇರ್ಬೋದು. ಅಂದರೆ ಮೇಯ್ನ್ಲಿ ಏನು ಅಂತಂದರೆ ಅದು ನಾನು ಅದನ್ನು ಗಮನಿಸಿದ್ದೇನು ಅಂತಂದರೆ ತುಂಬಾ ಟ್ಯಾಂಜಿಬಲ್ ಅಲ್ಲದೆ ಇರೋದ್ರಿಂದ ಅದನ್ನು ಫಿಸಿಕಲಿ ನಮಗೆ ಒಂದು ಹಂತ ತನಕ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಬರುವಂಥ ಚಾಲೆಂಜಸ್. ಬಹಳ ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದರೆ ಸೈಕಾಲಜಿಸ್ಟ್ ಹತ್ರ ಬಂದಾಗ ನನಗೇನು ಲಾಭ ಅನ್ನುವಂಥದ್ದಕ್ಕೆ ಸರಿಯಾಗಿ ನಿರ್ದಿಷ್ಟವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಒಂದು ಉತ್ತರವನ್ನು ಕಂಡುಕೊಂಡಿದ್ದೇನೆ. ಓಕೆ, ಉದಾಹರಣೆಗೆ ಅದು ಕಂಡ್ಕೊಂಡ ಮೇಲೆ ಬಂದಿದ್ದಲ್ಲ ನೀವು ಈ ಫೀಲ್ಡ್ಗೆ? ಇಲ್ಲ, ನಾನು ಥೆರಪಿ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನನ್ನನ್ನೇ ನಾನು ಪ್ರಶ್ನೆ ಮಾಡ್ಕೊಳ್ತಾ, ಆ ಪ್ರಶ್ನೆನೂ ಇದೆ, ಆಮೇಲೆ ಉತ್ತರ ಕೊಡಿ ನನಗೆ. ಕೊಡುವ, ಯಾಕೆ ಬಂದ್ರಿ? ಸರಿ. ಸೊ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು. ಏನಂದರೆ ಎಸ್ಪೆಷಲಿ ನಾನು ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನುವಂಥ ಒಂದು ಟೆಕ್ನಿಕನ್ನು ಪ್ರಾಕ್ಟೀಸ್ ಮಾಡ್ತೇನೆ ಹೆಚ್ಚಾಗಿ. ಸೊ ಈ ಟೆಕ್ನಿಕನ್ನು ಮಾಡಿದಾಗ ಹಳೆ ಈ ಹಿಂದಿನಿಂದ ಬಂದಿರುವಂಥ ಚೈಲ್ಡ್ಹುಡ್ ಟ್ರಾಮಾಗಳೇನಿದೆ ಅಥವಾ ಇಮೋಷನಲ್ ಬ್ಯಾಗೇಜ್ ಏನಿದೆ ಅದನ್ನು ರಿಲೀಸ್ ಮಾಡಲಿಕ್ಕಾಗ್ತದೆ. ರಿಲೀಸ್ ಮಾಡೋದ್ರ ಮೂಲಕ ತುಂಬ ಆ ವ್ಯಕ್ತಿಯಲ್ಲಿ ಒಂದು ರಿಸೋರ್ಸ್ಫುಲ್ನೆಸ್ ಬರ್ತದೆ. ಅಲ್ಲಿಗೆ ನಾನು ಮಾಡಿ ಬಿಟ್ಬಿಡ್ತಿದ್ದೆ. ಆಮೇಲೆ ಮತ್ತೆ ಯಾವತ್ತೋ ಕ್ಲೈಂಟ್ಗಳ ಹತ್ರ ನಾನು ಸಾಧಾರಣವಾಗಿ ಒಂದು ಫಾಲೋಅಪ್ ಮಾಡ್ತೀನಿ. 1 ತಿಂಗಳಾದಮೇಲೆ 3 ತಿಂಗಳಾದಮೇಲೆ, ಹೇಗಿದ್ದೀರಾ, ಚೆನ್ನಾಗಿದೆಯಾ, ಏನಾದ್ರು ಸಮಸ್ಯೆ ಆಗ್ತಿದೆಯಾ ಅಂತೆಲ್ಲ. ಎಲ್ಲರೂ ಚೆನ್ನಾಗಿದ್ದೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಇನ್ನೊಂದು ಪ್ರಶ್ನೆ ಬಂತು. ಸರಿ, ಇವರು ರಿಸೋರ್ಸ್ಫುಲ್ನೆಸ್ ಬಿಲ್ಡ್ ಆಗಿದೆ, ಆದರೆ ಅವರು ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ತಾ ಇದ್ದಾರೆ, ಅಥವಾ ಆ ರಿಸೋರ್ಸ್ಫುಲ್ನೆಸ್ಸಿಂದ ಅವರು ಮುಂಚೆ ಏನು ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಿದ್ರು ಅದರ ನೆಕ್ಸ್ಟ್ ಲೆವೆಲ್ಗೆ ಏನಾದ್ರು ಹೋಗಿದ್ದಾರಾ ಅಥವಾ ಅದೇ ಲೆವೆಲಲ್ಲಿ ಇದ್ದಾರಾ ಅಂತ. ನನ್ನ ಅಬ್ಸರ್ವೇಷನ್ ಪ್ರಕಾರ ಏನು ಕಂಡಿತ್ತು ಅಂದರೆ ಅವರು ಅದೇ ಲೆವೆಲಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆ ಟ್ರಾಮಾಗಳಿಲ್ಲ ಅಷ್ಟೇ, ಹೊಸ ಸಾಧ್ಯತೆಗಳು. ನೀವು ಆರಂಭದಲ್ಲಿ ಏನೋ ವಾಕ್ಯವನ್ನು ಹೇಳಿದ್ರಿ, ನಮ್ಮ ಬಂಧನಕ್ಕೂ ಮೋಕ್ಷಕ್ಕೂ ಎರಡಕ್ಕೂ ಮನಸ್ಸೇ ಕಾರಣ. ಸೊ ಬಂಧನದಿಂದ ಬಿಡುಗಡೆ ಆಗಿದ್ರೂ ಕೂಡ ಆ ಬಿಡುಗಡೆಯ ಏನು ಲಿಬರೇಷನ್ನ ಏನು ಅವಕಾಶಗಳಿದೆ ಅವುಗಳನ್ನು ಅವರು ಹುಡುಕ್ತಾ ಇರಲಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡುವುದಂತಾದರೆ, ಸಾಧಾರಣವಾಗಿ ಆನೆಯನ್ನು ಮರಿ ಇದ್ದಾಗ ಕಾಲಿಗೆ ಹಗ್ಗ ಕಟ್ಟಿ ಮಾವುತ ಕಂಟ್ರೋಲ್ ಮಾಡ್ತಾನೆ. ಆವಾಗ ಆ ಮರಿ ಆನೆ ಅದು ಹಗ್ಗದಿಂದ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತದೆ. ಎಷ್ಟು ಪ್ರಯತ್ನ ಪಟ್ಟರೂ ಅದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದೇನು ಅಂದ್ಕೊಳ್ತದೆ, ಹಗ್ಗ ನನಕ್ಕಿಂತ ಸ್ಟ್ರಾಂಗ್ ಇದೆ ಅಂತ ಅಂದ್ಕೊಳ್ತದೆ. ಆದರೆ ಆನೆ ದೊಡ್ಡದಾದ ಮೇಲೆ ಆ ಹಗ್ಗಕ್ಕೆ ಯಾವ ಶಕ್ತಿಯೂ ಇರುವುದಿಲ್ಲ ಆ ದೊಡ್ಡ ಆನೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ. ಆದರೆ ಮನಸ್ಸಿಗೆ ಹೇಳ್ಕೊಂಡಾಗಿದೆ ಆ ಹಗ್ಗ ನನಕ್ಕಿಂತ ಬಲವಾಗಿದೆ ಅಂತ. ಹಾಗಾಗಿ ಆನೆ ಆ ಹಗ್ಗ ಕಟ್ಟಿದಾಗ ದೊಡ್ಡ ಆನೆಯು ತಟಸ್ಥವಾಗಿ ನಿಂತಿರ್ತದೆ. ಅದೇ ರೀತಿ ನಮ್ಮ ಮನಸ್ಸು ಕೂಡ. ನಾವು ಈ ಏನು ಹಿಂದಿನ ಟ್ರಾಮಾಗಳಿಂದಾಗಿ ಎಲ್ಲಿ ಸಿಕ್ಕಾಕೊಂಡಿರ್ತೇವೋ ಅದರಿಂದ ಲಿಬರೇಟ್ ಆದ ಮೇಲೂ ಕೂಡ ಆ ಬಂಧನದಿಂದ ಹೊರಗೆ ಬಂದಿರುವುದಿಲ್ಲ. ಸೊ ಆ ಕಾರಣದಿಂದಾಗಿ ಅವರ ಜೀವನದಲ್ಲಿ ಪ್ರೋಗ್ರೆಸ್ ಅನ್ನುವಂಥದ್ದು ಒಂದು ಟ್ಯಾಂಜಿಬಲ್ ಆಗಿ ಕಾಣಿಸ್ತಾ ಇರಲಿಲ್ಲ. ಆ ಟೈಮ್ನಲ್ಲಿ ನಾನೇನು ಮಾಡಿದೆ ಅಂತಂದರೆ, ಥೆರಪಿ ಇಂಟಿಗ್ರೇಟೆಡ್ ವಿತ್ ಕೋಚಿಂಗ್. ಸೊ ಈ ಥರದ 360 ಡಿಗ್ರಿ ಪರ್ಸ್ಪೆಕ್ಟಿವ್ ಅಂತ ತೊಗೊಂಬಂದೆ. ಅಂದರೆ ಏನು ಮಾಡ್ತೇನೆ ಅಂತಂದರೆ, ಸುಮಾರು ಒಂದು 3 ತಿಂಗಳು ಸಮಯ ತಗೊಂಡು, ಡಿಪೆಂಡ್ಸ್ ಆನ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಇಶ್ಯೂ ಆಲ್ಸೋ. ಸೊ ಹಾಗೆ ಮಾಡಿದಾಗ ಸುಮಾರು 1-1.5 ತಿಂಗಳಲ್ಲಿ ಅವರ ಹಳೆಯ ಟ್ರಾಮಾಗಳೇನಿದೆ, ಪ್ರಾಬ್ಲಮ್ಗಳೇನಿದೆ ಅವುಗಳನ್ನೆಲ್ಲ ಲಿಬರೇಟ್ ಮಾಡಿ ಈಗಿನ ಏನು ರಿಸೋರ್ಸ್ಫುಲ್ನೆಸ್ ಇದೆ ಅದರ ಜೊತೆಗೆ ಇನ್ನು ಹೆಚ್ಚಿನ ಸಾಧ್ಯತೆಗಳನ್ನೇನು ಮಾಡಬಹುದು ಅನ್ನುವಂಥ ಒಂದು ಟ್ಯಾಂಜಿಬಲ್ ಔಟ್ಕಮನ್ನು ಕೊಡಲಿಕ್ಕೆ. ಟ್ಯಾಂಜಿಬಲ್ ಔಟ್ಕಮ್ ಅಂತಂದರೆ, ಕೆಲವು ಆಂಟ್ರಪ್ರಿನರ್ಸ್ ನನ್ನ ಹತ್ರ ಬರ್ತಾರೆ, ಅವರ ಬಿಸ್ನೆಸ್ ಗ್ರೋತ್ನಲ್ಲಿ ಅದು ಕಾಣಿಸ್ತದೆ. 2x ಗ್ರೋತ್ ಆಗ್ತದೆ, 5x ಗ್ರೋತ್ ಆಗ್ತದೆ. ಸೊ ಆವಾಗ ನಿಮಗೆ ಅದಕ್ಕೊಂದು ಮೆಷರೇಬಲ್ ಔಟ್ಕಮ್ ಅಂತ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಅದೇ ರೀತಿ ಇದು ಕಂಪನಿಗಳಲ್ಲಿ ಆರ್ಗನೈಸೇಷನ್ ಕೆಲಸ ಮಾಡೋರು ಅಂತಾದರೆ ಅವರು ಪ್ರಮೋಷನ್ಗಳಾಗ್ಲಿಕ್ಕೆ ಶುರು ಆಗ್ತದೆ, ಅವರು ಹೊಸ ಚಾಲೆಂಜರ್ಗಳನ್ನು ತಗೊಳ್ಳಿಕ್ಕೆ ಶುರು ಮಾಡ್ತಾರೆ, ಅಥವಾ ಅವ್ರಿಗೆ ಹೊಸ ರೆಕಗ್ನಿಷನ್ಸ್ ಬರ್ತದೆ. ಸೊ ಈ ಥರ ಥೆರಪಿಯಿಂದ ಟ್ಯಾಂಜಿಬಲ್ ಔಟ್ಕಮನ್ನು ನಾವು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲ ಅಂತಂದರೆ ಏನಾಗ್ತದೆ ಅಂದರೆ, ನಾನೊಬ್ಬ ಫ್ರೆಂಡ್ನ ಹತ್ರ ಮಾತಾಡಿ ಕೂಡ ನನಗೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತದೆ. ಹಾಗಿದ್ರೆ ಫ್ರೆಂಡಿನ ಹತ್ರ ಮಾತಾಡೋದು ಥೆರಪಿಸ್ಟ್ ಹತ್ರ ಮಾತಾಡೋದು ಒಂದೇಯಾ ಅನ್ನೋಂಥದ್ದಕ್ಕೆ ಅದನ್ನು ವಿವರಿಸಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಹಾಗೆ ಒಬ್ಬ ಸ್ನೇಹಿತನ ಹತ್ರ ಮಾತಾಡಿದಾಗ ಏನು ನಮಗೆ ರಿಲೀಫ್ ಅಂತ ಅನ್ನಿಸ್ತದೋ ಅದಕ್ಕೂ ಥೆರಪಿಸ್ಟಿಗೂ ಹೇಗೆ ವ್ಯತ್ಯಾಸ ಅನ್ನೋದಕ್ಕೆ ನಾನು ಈ ಟ್ಯಾಂಜಿಬಲ್ ಔಟ್ಕಮ್ನ ಬಗ್ಗೆ ಫೋಕಸ್ ಮಾಡ್ತಾ ಹೋದೆ. ಆ ಕಾರಣದಿಂದಾಗಿ ನನ್ನ ಕ್ಲೈಂಟ್ಗಳಿಗೆ ಆ ಥರದ ಒಂದು ವ್ಯತ್ಯಾಸ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಒಬ್ಬ ಫ್ರೆಂಡ್ ಜೊತೆ ಮಾತಾಡಿದಾಗ ಕೂಡ ಆ ಥರ ಟ್ಯಾಂಜಿಬಲ್ ಔಟ್ಕಮ್ ಸಿಗೋದು ಸಾಧ್ಯತೆ ಇಲ್ಲ ಅಂತನಾ? ಇಲ್ಲ, ಸಿಗಬಹುದು, ಸಿಗಬಾರ್ದು ಅಂತಲ್ಲ. ಅವ್ರಿಗೆ ಅವ್ರ ಬಗ್ಗೆ ಜಾಸ್ತಿ ಚೆನ್ನಾಗಿ ಗೊತ್ತಿರುತ್ತಲ್ಲ. ಬಟ್ ಈ ಟ್ಯಾಂಜಿಬಲ್ ಔಟ್ಕಮ್ ಅಂತ ಅನ್ನೋದಕ್ಕೆ ಬರೀ ರಿಲೀಫ್ ಸಾಕಾಗೋದಿಲ್ಲ, ಆಮೇಲಿನ ಆ್ಯಕ್ಷನ್ ಪ್ಲ್ಯಾನ್ ಏನು ಅನ್ನೋದು ಬೇಕಾಗ್ತದೆ. ಯಾಕೆಂದ್ರೆ ಈಗ
ನಾನು ಹೇಳಿದಾಗೆ ಥೆರಪಿ ಮಾಡಿದಾಗ ರಿಲೀಫ್ ಆಯಿತು, ಫ್ರೆಂಡ್ನ ಹತ್ರ ಮಾತಾಡಿದಾಗಲೂ ರಿಲೀಫ್ ಆಗಬಹುದು. ರಿಲೀಫ್ ಆಗುವ ಮೆಥಡಾಲಜಿಲಿ ಬೇರೆ ಬೇರೆ ವ್ಯತ್ಯಾಸಗಳಿರ್ತದೆ, ಅದೆರಡು ಒಂದೇ ಅಲ್ಲ. ಯಾಕೆಂದರೆ ಕೆಲವು ಸರ್ತಿ ಏನಾಗ್ತದೆ ಅಂದರೆ ನೀವು ಫ್ರೆಂಡನ್ನ ಹತ್ರ ಮಾತಾಡಿದಾಗ ಫ್ರೆಂಡು ಅವರ ಅನುಭವದ ಆಧಾರದ ಮೇಲೆ ಕೆಲವು ಸಜೆಷನ್ ಕೊಡ್ಬೋದು. ಥೆರಪಿಸ್ಟ್ಗೆ ಏನು ಸಜೆಷನ್ ಕೊಡಬೇಕು, ಏನು ಸಜೆಷನ್ ಕೊಡಬಾರ್ದು, ಅಥವಾ ಕೆಲವು ಕಡೆ ಅಥವಾ ಎಷ್ಟೋ ಸರ್ತಿ ನಾನು ಹೇಳೋದಿದೆ, ನನ್ನ ಕ್ಲೈಂಟ್ಗಳು ಯಾರು ಬರ್ತಾರೋ ಅವರಿಗೆ ಸಜೆಷನ್ ಅಗತ್ಯ ಇರೋದಿಲ್ಲ. ಥೆರಪಿಸ್ಟ್ ಆದವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳುವ ಅಗತ್ಯವೇ ಇರೋದಿಲ್ಲ. ಅವರಿಗೆ ಅವರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂತಲೂ ಗೊತ್ತಿರ್ತದೆ, ಸೊಲ್ಯೂಷನ್ ಏನು ಅಂತಲೂ ಗೊತ್ತಿರ್ತದೆ. ಮತ್ತು ಆದರೆ ಸಮಸ್ಯೆ ಏನು ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಹೇಗೆ ಅಂತ ಗೊತ್ತಿರೋದಿಲ್ಲ, ಅಥವಾ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಅದರಲ್ಲಿ ನಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಬಹಳ ಉಪಯುಕ್ತವಾಗಿ ಕಾಣಿಸ್ಕೊಳ್ತದೆ. ಯಾಕೆ ಅಂತ ಹೇಳ್ತೇನೆ. ಸಾಧಾರಣವಾಗಿ ಸೈಕಾಲಜಿಸ್ಟ್ಗಳು ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅನ್ನುವಂಥ ಒಂದು CBT ಅಂತ ನಾವು ಏನು ಕರಿತೇವೋ ಅದನ್ನು ಮಾಮೂಲಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ನಾನು ಇನ್ನರ್ ಚೈಲ್ಡ್ ಹೀಲಿಂಗನ್ನು ಕಲ್ತಾದ ಮೇಲೆ ನಾನು ಕಂಡುಕೊಂಡದೇನು ಅಂದರೆ, ಇನ್ನರ್ ಚೈಲ್ಡ್ ಹೀಲಿಂಗ್ ಅನ್ನೋಂಥದ್ದು ಒಂದು ಸೈಕೋ ಸರ್ಜರಿ ಅಂತ. CBT ಅನ್ನೋದು ಒಂದು ಸಣ್ಣ ಲೇಪ ಹಚ್ತೇವೆ, ಆದರೆ ಅದರಿಂದ ಪೂರ್ತಿ ಬುಡದಿಂದ ಗುಣ ಆಗೋದಿಲ್ಲ ಅಂತ ಅನ್ನೋದು ನಾನು ಕಂಡುಕೊಂಡಂಥ ಒಂದು ವ್ಯತ್ಯಾಸ ಹೇಳ್ತೇನೆ. ಈಗ CBTಯಲ್ಲಿ ನಾವು ಸಾಧಾರಣವಾಗಿ ಏನು ಮಾಡ್ತೇವೆ, ಒಬ್ಬನಿಗೆ ನೆಗೆಟಿವ್ ಥಾಟ್ಸ್ ತುಂಬ ಬರ್ತಾ ಇದೆ ಅಥವಾ ನೆಗೆಟಿವ್ ಬಿಹೇವಿಯರ್ ಇದೆ ಅಂತಾದರೆ ಅವುಗಳನ್ನು ಪಾಸಿಟಿವ್ ಥಾಟ್ಸು ಪಾಸಿಟಿವ್ ಬಿಹೇವಿಯರಿಂದ ರೀಪ್ಲೇಸ್ ಮಾಡಿ ಅಂತ ಹೇಳ್ತೇವೆ, ಅಥವಾ ಅದಕ್ಕೇನೋ ಒಂದು ಬದಲಿ ವ್ಯವಸ್ಥೆಯನ್ನು ಕೊಡ್ತೇವೆ. ಆ ಬದಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತಾದರೂ ಅಲ್ಲೊಂದು ಎಫರ್ಟ್ ಇದೆ. ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಪಾಸಿಟಿವ್ ಥಾಟನ್ನು ಇಲ್ಲ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂತ ನಾನು ಏನು ಅಂದುಕೊಂಡು ಪಾಸಿಟಿವ್ ಯೋಚನೆ ಮಾಡ್ತೇನೋ ಅಲ್ಲೊಂದು ಎಫರ್ಟು ಇದೆ, ಮತ್ತು ಅಲ್ಲೊಂದು ಪ್ರಿಟೆನ್ಷನು ಇದೆ. ಯಾಕೆಂದರೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅನ್ನುವಂಥ ಒಂದು ಫಿಲಾಸಫಿನ ನಾವು ಅಪ್ಲೈ ಮಾಡ್ತಾ ಇರ್ತಾರೆ. ಬಟ್ ನಾನು ಅದಕ್ಕೆ ಒಪ್ಪೋದಿಲ್ಲ. ಯಾಕೆಂದರೆ ಎಲ್ಲ ಸರ್ತಿ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಆಗಬೇಕಾಗಿಲ್ಲ, ಅಥವಾ ಎಷ್ಟೋ ಸರ್ತಿ ನಾವು ಅಥವಾ ಯು ಮೇ ಬಿಕಮ್ ಎ ಫೇಕ್ ಪರ್ಸನ್ ಆಲ್ ಟುಗೆದರ್ ಆಲ್ಸೋ. ಯು ಮೇ ಎಂಡ್ ಅಪ್ ಫೇಕಿಂಗ್ ಎವ್ರಿವೇರ್. ಕರೆಕ್ಟ್? ಭ್ರಮಾಲೋಕದಲ್ಲಿ ಬದುಕಬೇಕಾದಂತಹ ಅನಿವಾರ್ಯತೆ ಬರಬಹುದು. ಸೊ ಐ ಬಿಲೀವ್ ಇನ್ ಅಥೆಂಟಿಸಿಟಿ. ಈಗ ಉದಾಹರಣೆಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತಂದರೆ ಅದಕ್ಕೇನು ಕಾರಣ ಅನ್ನೋದನ್ನು ಹುಡುಕಿ ಅದರ ಮೂಲವನ್ನು ನಾವು ಯಾವಾಗ ಸರಿ ಮಾಡ್ತೇವೋ ಆವಾಗ ಈ ಸಮಸ್ಯೆಗಳು ತನ್ನಿಂತಾನೇ ಹೊರಗೆ ಹೋಗ್ತವೆ. ಹೇಗೆ ಅಂತ ಹೇಳುವ. ಈಗ CBT ಹೆಚ್ಚಾಗಿ ಕಾಗ್ನೇಷನ್ ಅಂದರೆ ಥಾಟ್, ಆಮೇಲೆ ಬಿಹೇವಿಯರ್ ಅಂದರೆ ನಮ್ಮ ವರ್ತನೆಗಳು, ಈ ಎರಡರ ಮೇಲಷ್ಟೇ ಕೆಲಸ ಮಾಡ್ತದೆ. ಆದರೆ ಇದರ ಇಂಪ್ಯಾಕ್ಟ್ ಏನಿದೆ ಅದಕ್ಕೆ ಒಂದು ಲಿಮಿಟೇಷನ್ ಅಂತಿದೆ. ಅದರ ಬದಲಿಗೆ ನಾವು ಇಮೋಷನ್ ಲೆವೆಲ್ನಲ್ಲಿ ಕೆಲಸ ಮಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಇರ್ತದೆ. ಇದಕ್ಕೂ ಇನ್ನೊಂದು ಮಾಮೂಲಿಯಾದಂಥ ಉದಾಹರಣೆ ಹೇಳೋದಂತಾದರೆ, ಸಾಧಾರಣವಾಗಿ ನಮಗೆಲ್ರಿಗೂ ಚಾಟ್ಗಳನ್ನು ಜಾಸ್ತಿ ತಿನ್ನಬಾರ್ದು ಅಂತ ಗೊತ್ತಿದೆ. ಇಂಟೆಲೆಕ್ಚುಲಿ ಬುದ್ಧಿಗೆ ಗೊತ್ತಿದೆ, ಆದರೆ ಭಾವಕ್ಕೆ ಗೊತ್ತಿದೆಯಾ? ಯಾಕೆ ನಾವು ಗೊತ್ತಿದ್ದು ಕೂಡ ಯಾಕೆ ನಾವು ಚಾಟ್ಗಳನ್ನು ತಿಂತೇವೆ? ಯಾಕೆಂದ್ರೆ ಅಲ್ಲಿ ಏನೋ ಒಂದು ಭಾವನಾತ್ಮಕ ಸೆಳೆತ ಇದೆ. ನಾವು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡಬೇಕಾದ್ರೂ ಅಲ್ಲೊಂದು ಭಾವದ ಬಲ ಇದ್ದಾಗ ಆ ಚಟುವಟಿಕೆಗಳು ಲಾಂಗ್ ಲಾಸ್ಟಿಂಗ್ ಆಗಿರ್ತದೆ. ಉದಾಹರಣೆಗೆ ನೀವು ಇಷ್ಟು ವರ್ಷದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ಇಂಟೆಲೆಕ್ಚುಲಿ ನೀವು ಏನೋ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದರೆ ಅದು ಕ್ಷಣಿಕ ಅಥವಾ ಒಂದಷ್ಟು ಸಮಯ ನಡೆದು ಹೋಗ್ಬೋದು, ಏನೋ ಫೋರ್ಸ್ಫುಲಿ ಮಾಡ್ಬೋದು, ಆದರೆ ಆಮೇಲೆ ಅದನ್ನು ಮುಂದುವರಿಸ್ಲಿಕ್ಕೆ ಆಗಿರೋದಿಲ್ಲ. ಬಟ್ ನಿಮಗೆ ಇದನ್ನು ಪ್ರತಿಯೊಂದು ನೀವು ಏನು ಚಟುವಟಿಕೆ ಮಾಡ್ತಿರೋ ಅದರಲ್ಲಿ ಏನೋ ಒಂದು ಖುಷಿ ಸಿಗ್ತದೆ ಅನ್ನುವಂಥದ್ದಿದ್ದಾಗ ಆ ಭಾವನೆಗಳು ನಿಮಗೆ ಆ ಚಟುವಟಿಕೆಗಳನ್ನು ಮತ್ತೆ ಮತ್ತೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತದೆ. ಆದರೆ ಕೆಲವೊಮ್ಮೆ ಭಾವದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾಗ ನಿಮಗೆ ಈ ಚಟುವಟಿಕೆ ಮಾಡಲಿಕ್ಕೆ ಅಡ್ಡಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ಆ ಭಾವದ ಬಲೆಯನ್ನು ನಾವು ಬಿಡಿಸುವಂಥ ಕೆಲಸ ಇನ್ನರ್ ಚೈಲ್ಡ್ ಹೀಲಿಂಗ್ನ ಮೂಲಕ ಆಗ್ತದೆ.